ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 121ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ಸೀತೆಯನ್ನು ನಿಂದಿಸಿದಾಗ ಆಕೆಯು ಅಗ್ನಿ ಪ್ರವೇಶ ಮಾಡಿದುದನ್ನು ನೋಡಿ ಲೋಕವೆಲ್ಲವೂ ಹಾಹಾಕಾರ ಮಾಡುತ್ತಿರುವಾಗ ಸಮಸ್ತ ದೇವತೆಗಳು, ಬ್ರಹ್ಮ, ಈಶ್ವರ, ಇಂದ್ರಾದಿ ಎಲ್ಲ ದೇವತೆಗಳು ಕೂಡ ಆ ಭುವಿಗೆ ಇಳಿದು ಶ್ರೀರಾಮನನ್ನು ಕಂಡು ಆತನಿಗೆ ನಮಸ್ಕರಿಸುತ್ತಾ ಆತನ ಪರತ್ವವನ್ನು ಹೇಳುತ್ತಾ ಸ್ವತಃ ಬ್ರಹ್ಮದೇವನೇ ಶ್ರೀರಾಮಚಂದ್ರನು ಪರಬ್ರಹ್ಮ ಸ್ವರೂಪಿ ಎಂಬುದನ್ನು ಜಗತ್ತಿಗೆ ಸಾರುತ್ತಿರುವನು. ಇಷ್ಟೆಲ್ಲವೂ ಆದ ನಂತರ ಯಾವ ಅಗ್ನಿಯನ್ನು ಸೀತಾಮಾತೆಯು ಪ್ರವೇಶಿಸಿದ್ದಳೋ, ಅಂದರೆ ಆ ಹೆಣ್ಣಾದವಳು ತನ್ನ ತವರು ಮನೆಗೆ ಹೋಗುವಂತೆ ಸೀತೆಯು ಆ ಅಗ್ನಿಯೊಳಗೆ ಪ್ರವೇಶ ಮಾಡಿದ್ದಳು. ಆಕೆ ನಿಷ್ಕಳಂಕಳು ಎಂಬುದನ್ನು ತೋರಿಸುವುದಕ್ಕಾಗಿ ಸ್ವತಃ ಅಗ್ನಿದೇವನೇ ಯಾವ ರೀತಿ ತಂದೆಯಾದವನು ತನ್ನ ಮಗಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಬಂದು ಕನ್ಯಾದಾನ ಮಾಡಿ ಆಕೆಯ ಪತಿಗೆ ಒಪ್ಪಿಸುವನು, ಆ ರೀತಿಯಾಗಿ ತಂದೆಯ ಭಾವದಲ್ಲಿ ಅಗ್ನಿದೇವನು ಸೀತೆಯನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಶ್ರೀರಾಮನ ಬಳಿಗೆ ಒಪ್ಪಿಸಲು ಕರೆತರುತ್ತಿರುವನು. ಬ್ರಹ್ಮದೇವನು ನುಡಿದ ಈ ಶುಭಕರವಾದ ಮಾತುಗಳನ್ನು ಕೇಳಿ ಅಗ್ನಿದೇವನು ತೊಡೆಯ ಮೇಲೆ ಸೀತೆಯನ್ನು ಕುಳ್ಳಿರಿಸಿಕೊಂಡು ಮೇಲಕ್ಕೆ ಎದ್ದು ಬಂದನು. ಸೀತೆಯನ್ನು ಕದಲಿಸಿ ಅಗ್ನಿದೇವನು ಮೂರ್ತಿ ಭವಿಸಿ ವಿದೇಹರಾಜನಾದ ಜನಕನ ಕುವರಿಯನ್ನು ಎತ್ತಿಕೊಂಡು ಬೇಗನೆ ಮೇಲಕ್ಕೆದ್ದನು. ಬಾಲ ಸೂರ್ಯನಿಗೆ ಸಮಾನಳು, ಶುದ್ಧ ಅಪರಂಜಿಯ ಆಭರಣಗಳನ್ನು ಧರಿಸಿದವಳು, ತಂಪಾದ ವಸ್ತ್ರವನ್ನು ಉಟ್ಟಿರುವವಳು, ಅಪ್ಪನೆಯ ಗುಂಗುರು ಕೂದಲುಗಳುಳ್ಳವಳು, ಬಾಡಿ ಹೋಗದ ಆಭರಣಗಳು ಹಾರಗಳು ಉಳ್ಳವಳಾಗಿದ್ದಳು. ಆ ಬಾಲೆ ಹಿಂದಿನ ರೂಪದಿಂದಲೇ ಇದ್ದು ಪ್ರಸನ್ನ ಮನಸ್ಕಳಾಗಿದ್ದ ಸೀತೆಯನ್ನು ತೊಡೆಯ ಮೇಲಿರಿಸಿಕೊಂಡು ಅಗ್ನಿದೇವನು ರಾಮನಿಗೆ ಅರ್ಪಿಸಿದನು. ಸಾಮಾನ್ಯವಾಗಿ ಕನ್ಯಾದಾನ ಮಾಡುವಾಗ ಈಗಲೂ ಕೆಲವರಲ್ಲಿ ಹೀಗೆ ಮಾಡುವಂತಹ ಸಂಪ್ರದಾಯವಿರುತ್ತದೆ. ತಂದೆಯಾದವನು ಆ ಮಗಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ತಾನು ಯೋಗ್ಯನಾದ ಪುರುಷನಿಗೆ ಆಕೆಯನ್ನು ಕನ್ಯಾದಾನ ಮಾಡುತ್ತಾನೆ. ಹಾಗೂ ಆ ಸಮಯದಲ್ಲಿ ಲೋಕಸಾಕ್ಷಿಯಾದ ಅಗ್ನಿಯು ರಾಮನಿಗೆ ಹೀಗೆಂದನು: ಎಲೈ ರಾಮ, ಈಕೆಯು ನಿನ್ನ ಸೀತೆ, ಇವಳು ದೋಷರಹಿತಳು. ಎಲೈ ಸದಾಚಾರ ಧುರಂಧರನೇ, ಸದಾಚಾರ ಸಂಪನ್ನಳಾದ ಈಕೆಯು ಮಾತಿನಲ್ಲಾಗಲಿ ಮನದಲ್ಲಾಗಲಿ ಸಂಕಲ್ಪದಿಂದಾಗಲಿ ಕಣ್ಣುಗಳಿಂದಾಗಲಿ ನಿನ್ನನ್ನು ಅತಿಕ್ರಮಿಸಿದವಳಲ್ಲ. ನೀನಿಲ್ಲದೆ ದೀನಳಾಗಿರುವಾಗ ಪರಾಧೀನಳಾದ ಇವಳನ್ನು ನಿರ್ಜನವಾದ ಕಾಡಿನಿಂದ ರಾಕ್ಷಸನಾದ ರಾವಣನು ತನ್ನ ಬಲಮದದಿಂದ ಕರೆತಂದನು. ಸೆರೆ ಹಾಕಲ್ಪಟ್ಟು ಅಂತಃಪುರದಲ್ಲಿ ಇರಿಸಲ್ಪಟ್ಟ ಈಕೆ ನಿನ್ನಲ್ಲಿಯೇ ಮನಸ್ಸಿಟ್ಟು ನೀನೇ ಪರಮಗತಿ ಎಂದುಕೊಂಡಿದ್ದಳು. ವಿಕಾರ ರೂಪದ ಘೋರವಾದ ನೋಟಗಳುಳ್ಳ ರಾಕ್ಷಸಿಯರ ತಂಡಗಳು ಈಕೆಯನ್ನು ಕಾಯುತ್ತಿದ್ದರು. ಬಗೆ ಬಗೆಯಾಗಿ ಮರುಳುಗೊಳಿಸುತ್ತಾ ಬೆದರಿಸುತ್ತಿದ್ದರು. ಮೈಥಿಲಿಯು ತನ್ನ ಹೃದಯಾಂತರಾಳದಲ್ಲಿ ನಿನ್ನನ್ನೇ ಇಟ್ಟುಕೊಂಡು ಆ ರಾಕ್ಷಸನನ್ನು ಎಂದಿಗೂ ಗಮನಿಸಲೇ ಇಲ್ಲ. ರಾಮ, ಪರಿಶುದ್ಧ ಮನಸ್ಕಳು, ಪಾಪರಹಿತಳು ಆದ ಈಕೆಯನ್ನು ಪರಿಗ್ರಹಿಸು. ಮರು ಮಾತಾಡಬೇಡ, ನಾನು ನಿನಗೆ ಆಜ್ಞೆ ಮಾಡುತ್ತಿರುವೆನು. ಮಾತುಗಾರರಲ್ಲಿ ಉತ್ತಮನು ಧರ್ಮಾತ್ಮನೂ ಆದ ರಾಮನು ಇದನ್ನು ಕೇಳಿ ಸಂತೋಷ ಮನಸ್ಕನಾಗಿ ಕೊಂಚಕಾಲ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಧ್ಯಾನಾಸಕ್ತನಾಗಿ ನಿಂತನು. ಹೀಗೆ ಹೇಳಲ್ಪಟ್ಟ ಪ್ರಭಾವಶಾಲಿಯು, ಕಾಂತಿವಂತನು, ದೃಢ ಪರಾಕ್ರಮಿಯು, ಧರ್ಮಿಷ್ಠರಲ್ಲಿ ಶ್ರೇಷ್ಠನೂ ಆದ ರಾಮನು ದೇವಶ್ರೇಷ್ಠನಾದ ಅಗ್ನಿದೇವನಿಗೆ ಹೀಗೆಂದನು: 3 ಲೋಕಗಳಲ್ಲಿಯೂ ಸೀತೆಯು ಖಂಡಿತವಾಗಿ ಪಾಪ ಮಾಡತಕ್ಕವಳಲ್ಲ. ಮಂಗಳೆಯಾದ ಈಕೆ ರಾವಣನ ಅಂತಃಪುರದಲ್ಲಿ ದೀರ್ಘಕಾಲ ಇದ್ದವಳಷ್ಟೇ. ಜಾನಕಿಯನ್ನು ಶೋಧನೆ ಮಾಡದೇ ಇದ್ದಿದ್ದರೆ ದಶರಥನ ಮಗ ರಾಮನು ಕಾಮಿ, ಹುಡುಗ ಬುದ್ಧಿಯವನು, ಅಲ್ಪನು ಎಂದು ಸತ್ಪುರುಷರು ನನ್ನ ವಿಚಾರದಲ್ಲಿ ಅಂದುಕೊಳ್ಳಬಹುದು. ಜನಕ ಪುತ್ರಿಯಾದ ಮೈಥಿಲಿಯು ಬೇರೊಬ್ಬರಲ್ಲಿ ಹೃದಯವಿಡದವಳು ಎಂಬುದು, ಭಕ್ತಳೆಂದು ನನ್ನ ಚಿತ್ತವನ್ನೇ ಅನುಸರಿಸುವವಳು ಎಂದು ನಾನು ಸಹ ತಿಳಿದಿದ್ದೇನೆ. 3 ಲೋಕಗಳ ನಂಬಿಕೆಗಾಗಿ, ಅಂದರೆ ಎಲ್ಲ ಜನರ ನಂಬಿಕೆಗಾಗಿ ಸತ್ಯದ ಮೇಲೆ ಆಶ್ರಯವಿಟ್ಟು ವೈದೇಹಿಯು ಅಗ್ನಿ ಪ್ರವೇಶ ಮಾಡುತ್ತಲಿದ್ದರೂ ಉದಾಸೀನ ಮಾಡಿದೆನು. ಮಹಾ ಸಮುದ್ರವು ದಡವನ್ನು ಮೀರದಂತೆ ತನ್ನ ತೇಜಸ್ಸಿನಿಂದಲೇ ರಕ್ಷಿತಳಾದ ಈ ವಿಶಾಲಾಕ್ಷಿಯನ್ನು ರಾವಣನು ಎಂದಿಗೂ ಅತಿಕ್ರಮಿಸಿ ಬರಲಾರನು. ಆಕೆಯನ್ನು ಅಪಹರಿಸಿರಬಹುದು. ಒಂದೊಮ್ಮೆ ಆತನೇನಾದರೂ ಬಲಾತ್ಕಾರ ಮಾಡುವ ಸಲುವಾಗಿ ಸೀತೆಯ ಸಮೀಪಕ್ಕೆ ಸುಳಿದಿದ್ದರೂ ಆ ಕ್ಷಣದಲ್ಲಿಯೇ ಆತ ಭಸ್ಮವಾಗಿ ಬಿಡುತ್ತಿದ್ದ.
ವನವಾಸದ ಕಾಲದಲ್ಲಿ ಕಿಷ್ಕಿಂಧ ಸುಂದರಕಾಂಡದ ಸುಂದರಕಾಂಡದಲ್ಲಿ ಬರುವ ಒಂದು ಸನ್ನಿವೇಶದಂತೆ ರಾವಣನು ಆಕೆಯನ್ನು ನೋಡಲು ಬಂದಾಗ ಆಕೆ ಒಂದು ಹುಲ್ಲು ಕಡ್ಡಿಯನ್ನಿಟ್ಟುಕೊಂಡು ರಾವಣನೊಂದಿಗೆ ಮಾತನಾಡುತ್ತಾಳೆ. ಅಂದರೆ ನೀನು ಈ ಹುಲ್ಲು ಕಡ್ಡಿಗೆ ಸಮಾನವೆಂದು. ಕೆಲವು ವ್ಯಾಖ್ಯಾನಕಾರರು ಇನ್ನೂ ಮುಂದೆ ಹೋಗಿ ಅದ್ಭುತವಾದ ಸಂದೇಶವನ್ನೇ ನೀಡಿರುವರು. ಆ ಸಂದರ್ಭದಲ್ಲಿ ಸೀತೆಯ ದೃಷ್ಟಿ ಏನಾದರೂ ಅಲ್ಪವಾದರೂ ಆ ರಾವಣನ ಮೇಲೆ ಬಿದ್ದಿದ್ದೇ ಆಗಿದ್ದರೆ ಒಂದು ಆತ ಭಸ್ಮವಾಗಿ ಬಿಡುತ್ತಿದ್ದ. ಏಕೆಂದರೆ ಅಂತಹ ಪತಿವ್ರತಾ ಶಕ್ತಿ ಅವಳಲ್ಲಿತ್ತು. ಇಲ್ಲವೇ ಇದ್ದಕ್ಕಿದ್ದಂತೆ ಆತನಲ್ಲಿ ದಿವ್ಯ ಜ್ಞಾನವು ಮೂಡಿ ಆಕೆ ತನ್ನ ತಾಯಿ ಎಂಬುದನ್ನು ಅರಿತವನಾಗಿ ಉದ್ದಕ್ಕೆ ಅಡ್ಡಬಿದ್ದು, ನೆನಪಿರಲಿ, ರಾವಣ ಕುಂಭಕರ್ಣರು ಜಯ ವಿಜಯರ ಅವತಾರವಾಗಿರುತ್ತಾರೆ. ಜಯ ವಿಜಯರು ನಾರಾಯಣ ವಿಷ್ಣುವಿನ ವೈಕುಂಠದ ದ್ವಾರಪಾಲಕರಾಗಿದ್ದು ಸನಕ ಸನಂದನರ ಶಾಪಕ್ಕೊಳಗಾಗಿ ಅವರು ಮೂರು ಬಾರಿ ಮೂರು ಜನ್ಮವನ್ನು ಹರಿದ್ವೇಷಿಗಳಾಗಿ ಕಳೆಯಬೇಕಾಗುತ್ತದೆ. ಅವರ ಮೊದಲ ಜನ್ಮ ಹಿರಣ್ಯಕಶಿಪು, ಎರಡನೆಯ ಜನ್ಮ ರಾವಣ ಕುಂಭಕರ್ಣರಾಗಿ, ಮೂರನೆಯ ಜನ್ಮ ಅವರದ್ದು ಶಿಶುಪಾಲ ದಂತವಕ್ರರಾಗಿ. ಆ ಮೂರೂ ಜನ್ಮದಲ್ಲೂ ಹರಿಯಿಂದಲೇ ತಾವು ಮರಣ ಹೊಂದಬೇಕೆಂದು ಅವರು ಕೇಳಿಕೊಂಡಿರುತ್ತಾರೆ. ಆದ ಕಾರಣ ಹರಿದ್ವೇಷಿಗಳಾಗಿ ಹರಿಯಿಂದಲೇ ಮರಣವನ್ನು ಹೊಂದಿ ಆ ಶಾಪವನ್ನು ತೀರಿಸಿಕೊಂಡು ಅವರು ಪುನಃ ವೈಕುಂಠಕ್ಕೆ ಹೋಗುತ್ತಾರೆ. ಈ ರೀತಿ ಇರುವಾಗ ಸೀತಾಮಾತೆ, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳಾದ ಸೀತಾಮಾತೆ ರಾವಣನಿಗೆ ಸಹಜವಾಗಿ ತನ್ನ ತಾಯಿ ಸ್ವರೂಪದಲ್ಲಿರುವವಳು. ಆ ಜ್ಞಾನವೇನಾದರೂ ಆತನ ಮನಸ್ಸಿನಲ್ಲಿ ಮೂಡಿಬಿಟ್ಟರೆ ಮುಂದಾಗಬೇಕಾದ ಕೆಲಸ, ಆತನ ಜನ್ಮ ಪೂರ್ಣವಾಗಬೇಕು, ಆತನನ್ನು ರಾಮನು ಬಂದು ಸಂಹರಿಸಬೇಕು, ಆ ಮೂಲಕ ಆ ಜನ್ಮವು ಪೂರ್ಣವಾಗಿ ಮುಂದೆ ಶಿಶುಪಾಲನಾಗಿ ಹುಟ್ಟಿ ಕೃಷ್ಣನಿಂದಲೂ ಕೊಲ್ಲಲ್ಪಟ್ಟು ಆತ ವೈಕುಂಠಕ್ಕೆ ಹಿಂದಿರುಗಬೇಕು. ಆ ಎಲ್ಲ ಕಾರ್ಯವು ನಡೆಯುವುದಿಲ್ಲ ಎನ್ನುವ ಕಾರಣದಿಂದಾಗಿಯೇ ಸೀತೆ ಆತನ ಮುಖವನ್ನೇ ನೋಡುವುದಿಲ್ಲ, ಒಂದು ಹುಲ್ಲು ಕಡ್ಡಿಯನ್ನಿಟ್ಟು ಮಾತನಾಡುತ್ತಾಳೆ ಎಂದು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಉರಿಯುವ ಅಗ್ನಿ ಜ್ವಾಲೆಯಂತೆ ತನಗೆ ಎಟುಕದ ಮೈಥಿಲಿಯನ್ನು ರಾಮನು ಹೇಳುತ್ತಿರುವುದು. ಮಹಾ ಸಮುದ್ರವು ದಡವನ್ನು ಮೀರದಂತೆ ತನ್ನ ತೇಜಸ್ಸಿನಿಂದಲೇ ರಕ್ಷಿತಳಾದ ಈ ವಿಶಾಲಾಕ್ಷಿಯನ್ನು ರಾವಣನು ಅತಿಕ್ರಮಿಸಿ ಎಂದಿಗೂ ಬರಲಾರನು. ಬಹುಶಃ ಆಕೆಯನ್ನು ಅಪಹರಿಸುವಾಗಲೂ ಆಕೆ ತನ್ನ ತೇಜಸ್ಸನ್ನು ಉಪಸಂಹರಿಸಿಕೊಂಡಿರಬಹುದು. ಇಲ್ಲದಿದ್ದರೆ ಆಕೆಯನ್ನು ಸ್ಪರ್ಶಿಸಿದ ಕಾರಣದಿಂದಾಗಿ ರಾವಣನು ಭಸ್ಮವಾಗಿ ಬಿಡುತ್ತಿದ್ದ. ಉರಿಯುವ ಅಗ್ನಿ ಜ್ವಾಲೆಯಂತೆ ತನಗೆ ಎಟುಕದ ಮೈಥಿಲಿಯನ್ನು ಆ ದುಷ್ಟಾತ್ಮನು ಮನಸ್ಸಿನಲ್ಲಿಯೂ ಮೀರಿ ಬರಲಾರನು. ಮಂಗಳೆಯಾದ ಈಕೆ ರಾವಣನ ಅಂತಃಪುರದ ಐಶ್ವರ್ಯವನ್ನು ಒಲ್ಲಳು. ಸೂರ್ಯನೊಡನೆ ಆತನ ಕಾಂತಿ ಇರುವಂತೆ ಸೀತೆಯು ನನ್ನನ್ನು ಬಿಟ್ಟು ಇರುವವಳಲ್ಲ. ಜನಕ ಪುತ್ರಿಯಾದ ಮೈಥಿಲಿಯು ಮೂರು ಲೋಕಗಳಲ್ಲಿಯೂ ಪರಿಶುದ್ಧಳು. ಸಮರ್ಥನಾದವನು ಕೀರ್ತಿಯನ್ನು ತೊರೆಯಲಾಗದಂತೆ ನಾನು ಎಂದಿಗೂ ಈಕೆಯನ್ನು ತೊರೆಯಲು ಸಾಧ್ಯವಿಲ್ಲ. ನನ್ನಲ್ಲಿ ಪ್ರೇಮವುಳ್ಳವರು, ಲೋಕಮಾನ್ಯರು, ಈ ರೀತಿ ಹಿತವನ್ನು ನುಡಿಯುವವರು ಆದ ನಿಮ್ಮೆಲ್ಲರ ಶುಭ ವಾಕ್ಯವನ್ನು ನಾನು ಅವಶ್ಯವಾಗಿ ನಡೆಸಲೇಬೇಕು. ತನಗೆ ಚೆನ್ನಾಗಿ ತಿಳಿದಿದ್ದ ವಿಷಯವನ್ನು ಈ ಪ್ರಕಾರವಾಗಿ ಹೇಳಿ ತಾನು ಮಾಡಿದ ಕಾರ್ಯವನ್ನು ಮಹಾಬಲರಾದ ಲೋಕಪಾಲಕರು ಕೊಂಡಾಡುತ್ತಿರಲು ಮಹಾಬಲನಾದ ರಘುವಂಶ ರಾಮನು ತನ್ನ ಪ್ರಿಯೆಯೊಡಗೂಡಿ ಸುಖಕ್ಕೆ ಅರ್ಹನಾಗಿ ಸುಖದಿಂದ ಗೆದ್ದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 121ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.